ಮಿತ್ರ, ಈಗ ಪ್ರೇಮಿ ಗಂಡಂಗ್ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ದಲ್ಲ ಮಿತ್ರ, ಮಾತು ಕೊಟ್ಬಿಟ್ಟಿದ್ದೀನಿ. ನಿನ್ನ ಮುಂದೆ ನೀನೇ ಮಾತು ಕೊಟ್ಬಿಟ್ಟಿದ್ದೀನಿ. ಆ ಕಳ್ಳನ ಮಗಂಗೆ ನಮ್ಮ ಅಜ್ಜಿ ಹತ್ರ ಹೇಳ್ಸಿದ್ರು ಆ ಕಳ್ಳನ ಮಗ ತಲೆ ಕೆಡಿಸ್ಕೊಂಡಿಲ್ಲ. ಯೋನ್ ಮಾಡ್ತೀಯ ಅದಕ್ಕೆ ನಂಗೆ ಇವಾಗಿರೋದು ಒಂದೇ ದಾರಿ ಅಂತಂದ್ರೆ ಅದು ನೀನೇನಿಯ ಹೆಂಗನ ಮಾಡಿ ನೀನೆ ಏನೋ ಒಂದು ಮಾಡ್ಬೇಕಷ್ಟೇ ಏನಿಯ. ಏನಾರ ಒಂದು ಮಾಡ್ಬಿಟ್ರೆ ನಂಗೆ ಇನ್ನೇನು ಬೇಡ. ಆ ಪ್ರೇಮಿ ಅವನು ಒಂದಾಗ್ಬಿಟ್ರೆ ಸಾಕು. ಅಲ್ಲ ಕಣ್ಬೋದು ಡಾರ್ಲಿಂಗ್, ನಿನಗೆ ಪ್ರೇಮಿ ಅಂದ್ರೇ ಆಗಕ್ಕಿಲ್ಲ, ಆದರೂ ಪ್ರೇಮಿಗೆ ಯಾಕೆ ಸಹಾಯ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಈಗಲೇ ನೀ ಶಾಣೆ ನೊಂದ್ಕೊಬಿಟ್ಟೈತೆ. ಮಿತ್ರ, ಅದೇ ಇವಾಗ ಗೊತ್ತಲ್ಲ ನಿನ್ಗೂ ರಾಧಾಕೊಂಡ್ ಜೀವನ ಹಿಂಗಾಗಾಯ್ತು ಅಂತ ಹೇಳ್ಬಿಟ್ಟು ದಿನ ಬೇಜಾರು ಮಾಡ್ಕೊತಾ ಇರ್ತದೆ. ಈಗ ಮತ್ತೆ ಇವ್ರು ಹಿಂಗೆ ಮಾಡ್ಕೊಂಬಿಟ್ರೆ ನಮ್ಮ ಅತ್ತೆ ಕೊರಗಿ ಹೊಂಟೋಗ್ಬಿಡ್ತದೆ ಅಷ್ಟೇ. ಹ್ಞೂ ಪೊದ್ದಿ ಪ್ರೇಮಿ ಬಗ್ಗೆ ಯೋಚನೆ ಮಾಡ್ತಿಲ್ಲ, ಅವ್ರ ಅತ್ತೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾವಳೆ. ಅವ್ರ ಅತ್ತೆ ಹಂಗೋ ಹಿಂಗೋನು ಹೆಂಗೋನು ಒಳ್ಳೆಯಲ್ವಾ, ಅದಕ್ಕೇನೆ ಅಷ್ಟೇನೆ. ಸರಿ ಪದ್ದು ಡಾರ್ಲಿಂಗ್, ನೀನು ಮಾತು ಕೊಟ್ಟಿದ್ಯಾ ಅಂತಂದಮೇಲೆ ಇಷ್ಟ ಅಷ್ಟು ನಾನು ಮಾಡಲೇಬೇಕು ತಾನೆ. ನೀನು ಮಾತು ಕೊಟ್ಟಿರೋ ಪ್ರಕಾರ ನಾನು ನಡ್ಕೊಂಡ್ಲೇಬೇಕು ತಾನೆ. ಸರಿ ಬಿಡು, ಆಯಿತು. ನೀನು ಹಂಗೆ ಹೇಳಿದ್ರೆ ಹಂಗೆ ನೀಯ. ಈಗ ನಾನು ಏನು ಮಾಡಬೇಕು ಅಂತ ಹೇಳು, ನಾನು ಮಾಡ್ತೀನಿ. ಈಗೇನು ಪ್ರೇಮಿ ಗಂಡ ಅದು ಯಾವಳ ಲವ್ವರ್ನ ಮದುವೆ ಮಾಡ್ಕೊತೀನಿ ಅಂತ ಹೊಂಟವನಲ್ಲ, ಆ ಮದುವೆ ನಿಲ್ಲಿಸ್ಬೇಕು ಅಷ್ಟೇ ತಾನೇ. ಭೈರವ, ನಾನಂತೂ ಕಾಯ್ಕೊಂಡಿದ್ದೀನಿ ನೀನು ಯಾವ ಥರ ಸಹಾಯ ಮಾಡ್ತೀಯಾ ಅಂತ ಹೇಳ್ಬಿಟ್ಟು. ನಮಗೂ ಗೊತ್ತಾಗ್ಬೇಕಲ್ಲ ಅದು ಯಾವ ಥರ ಸಹಾಯ ಮಾಡ್ತೀಯೋ ಏನೋ. ನಾನಂತೂ ಕಾತರದಿಂದ ಕಾಯ್ಕೊಂಡಿದ್ದೀನಿ. ಪೊದ್ದಿ ಅಂತೂ ನೋಡೋಳೆ ನಿನ್ನ ಸಹಾಯ ಮಾಡೋದು ಬಿಡೋದು ಎಲ್ಲ ನಾನು ನೋಡಿಲ್ಲ. ಅದಕ್ಕೆ ಏನು ಮಾಡ್ತೀಯ ಸಹಾಯನ ಅಂತ ನನಗೂ ನೋಡ ಆಸೆ. ದೇಮ, ನಮ್ಮ ಕೈಲಿ ಇನ್ನೇನಾಯ್ತದೆ, ಸಣ್ಣ ಪುಟ್ಟ ಮಾಡ್ಬೋದು ಅಷ್ಟೇನಿಯ. ಪೊದ್ದು ಡಾರ್ಲಿಂಗ್ ಅಷ್ಟೇ ತಾನೇ. ಹಿಂಗೋಗಿ ನನ್ನ ಮಗಂಗೆ ಹಂಗೆ ಬುದ್ಧಿ ಕಲಿಸಿ ಹಿಂಗೆ ಬತ್ತೀನಿ. ಕೊನೆನಾಗೆ ಅವಳೇ ಬಂದ್ರೂ ನಿಮ್ಮ ರಾಮ ಬಾವ ಇನ್ನೊಂದು ಕಿತ ಬೋರ್ ಕುಡ್ದು ಅವಳು ಸವಸಕ್ಕೆ ಹೋಗ್ಕೊಡ್ದು ಹಂಗೆ ಮಾಡ್ಕೊಬಿಟ್ಟು ಬರ್ತೀನಿ ಇರ್ರಿ. ಮಿತ್ರ ನನಗೂ ನೋಡ ಆಸೆ. ನೀನು ಏನು ಮಾಡ್ತೀಗ ಅಂತ ಹೇಳ್ಬಿಟ್ಟು ನೋಡ್ಬೇಕಂತ ಬೋಲ ಆಸೆ. ನಾನು ಬರ್ತೀನಿ ಹಿಂದೆಗಡೆ. ಪ್ಲೀಸ್ ಬ್ಯಾಡ ಅಂತ ಅನ್ಬೇಡ, ನನಗೂ ಬೋಲ ಆಸೆ ಐತೆ. ನನಗೂ ನೋಡ್ಬೇಕು ಅದು ಏನು ಎತ್ತ ಅಂತ ಹೇಳ್ಬಿಟ್ಟು ನನಗೂ ಬೋಲ ಆಸೆ ಐತೆ. ಪ್ಲೀಸ್ ಬ್ಯಾಡ ಅನ್ಬೇಡ, ನಾನು ಹಿಂದೆಗಡೆಯಿಂದ ಕಾಣ್ದಿದ್ದಂಗೆ ನೋಡ್ತಾ ಇರ್ತೀನಿ. ಸರಿ ಆಯಿತು. ಲೆಪತಿ ಬಾರಿ ಬಾ, ನಮ್ಮ ಫ್ರೆಂಡ್ ಮಿತ್ರ ಅದು ಹೆಂಗೆ ಬುದ್ಧಿ ಕಲಿಸ್ತದೆ ಅಂತ ಹೇಳ್ಬಿಟ್ಟು ನೋಡೋಣ. ಬಾರಿ ಬಾ. ಲೆಜೇಮ, ನಿಂಗದೀನಿ ಅಂತ ಕ್ಯೂರಿಯಾಸಿಟಿ ನಿನ್ಗಂತೂ ತುದಿಗಾಲ ನಿಂತ್ಕೊಂಡವಳು ಕಾಯ್ಕೊಂಡು ಇವನು ಎತ್ತ ಇವನು ಆಯ್ತದೆ ಅಂತ ಹೇಳ್ಬಿಟ್ಟು ಒಳ್ಳೆ ಕತೆ ಆಯ್ತು ನಿನ್ಗಂತೂ. ಸರಿ ಆಯ್ತು, ಹೋಗ್ಬಿಟ್ಟು ಓಡ್ಕೊಂಬಿಟ್ಟು ಬರೋಣ. ಬಾಬಾ, ನಮ್ಮ ಅತ್ತೆರ್ ಬರೋ ಟೇಮ್ ಆಯ್ತು. ತಿರುಗಿ ಪಟ್ಟನ್ ಮನೆಗೆ ಬಂದ್ಬಿಡ್ಬೇಕು ನಾನು. ಇಷ್ಟೆಲ್ಲ ಮಾಡ್ತಿರೋದು ನಿಮ್ಮ ಅತ್ತೆಗೋಸ್ಕರನೇ ತಾನೇ. ನಿಮ್ಮ ಅತ್ತೆ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಹೆಂಗೆ ಹೇಳು? ನಿಮ್ಮ ಅತ್ತೆಗೋಸ್ಕರ ಎಷ್ಟೆಲ್ಲ ಮಾಡ್ತಿದ್ಯಾ ನೀನಂತೂ. ನಿಮ್ಮ ಅತ್ತೆ ಅಂತ ಹೇಳ್ಬಿಟ್ಟು ನೋಡಿ ನೋಡ್ಕೊಂಬಿಟ್ಟು ಬರೋಣ. ನಾವು ಹಿಂಗಾಸ್ ಹೋಗೋಣ ಬಾ. ಅಮ್ಮೋ, ನೀನೇನು ಬೇಜಾರು ಮಾಡ್ಕೋಬೇಡ. ನಾಳೆ ಪಕ್ಕ ಡೈವರ್ಸ್ ಆಯ್ತದೆ. ಪಕ್ಕ ಪ್ರೇಮಿಗೆ ಡೈವರ್ಸ್ ಕೊಡ್ತಿರೋದು ಗೊತ್ತಿರೋದು ಅಷ್ಟೇ ನಿನಗೆ. ಪಕ್ಕ ನೀನೇನು ಚಿಂತೆ ಮಾಡಬೇಡ. ನೀನು ನನಗೋಸ್ಕರ ಎಲ್ಲಿ ನಂಜುಂಡೇಶ್ವರ ಹೋಟ್ಲು ತಗ ಕಾಯ್ತಿತ್ತೀಯಾ? ಸರಿ ತಗ, ಆಯ್ತು. ಬೆಣ್ಣೆ ಮಸಾಲೆ ದೋಸೆ ಕೊಡಿಸ್ತೀನಿ, ಇಬ್ರು ತಿನ್ನಾನೆ. ಏನೋ ಹಂಗ ಸರಿ ಆಯ್ತು ತಗ, ಆಯ್ತು. ಬೆಣ್ಣೆ ಮಸಾಲೆ ದೋಸೆ ನೀನು ತಿನ್ನ ಬಿಡು. ಸರಿ ಆಯ್ತು. ಏನೋ ಕಳ್ಳನ ಮಗನೇ. ಅಯ್ಯಯ್ಯೋ ದೆವ್ವ ಅಯ್ಯಯ್ಯೋ, ಎಲ್ಲಿ ನೋಡ್ರೆ ದೆವ್ವನೇ ಕಾಣಿಸ್ತಾ ಇತ್ತಲ್ಲಪ್ಪ. ಅಗಳಿ ಮಿತ್ರ ನೋಡು, ಹೆದರ್ಸಕ್ ಶುರು ಮಾಡ್ಕಂತ ಆಗ್ಲೇ ನಿನಿಯ ಏನೋ ತಲೆನಾಗ ಒಂದು ಪಿಲಾನ್ ಮಾಡ್ಕೊಂಡಿರ್ತದೆ. ಆ ಪಿಲಾನ್ ಪ್ರಕಾರನೇ ನಡ್ಕೊಂತ ಇರ್ತದೆ. ನೋಡು ಹೆಂಗೆ ಗುರಾಯಿಸಿ ನೋಡ್ತಾ ಐತಿ ಅಂತ. ಇನ್ನಿ ನನ್ನ ಮಗನ ಕತೆ ಮುಗೀತು ಅಂತ ಅನ್ಕ. ನೋಡು ನಾನು ಹೇಳಿಲ್ವ ಮಿತ್ರ ಸಹಾಯ ಮಾಡ್ತಾನೆ ಅಂತ. ಕಣೆ ಪದ್ದಿ, ನಾನು ಇವಾಗ ನೋಡ್ತಾ ಇದ್ದೀನಿ. ಲೆಕ್ಕ ಹಾಕು ಎಷ್ಟು ಸಹಾಯ ಮಾಡ್ತದೆ ಅಂತ. ಈಗ ಏನು ಮಾಡ್ತದೆ ನೋಡೋಣ ಇರು. ಅಯ್ಯಯ್ಯೋ ದೆವ್ವ ಕಾಪಾಡಿ. ಏಯ್ ಏನ್ಲ ನಿನಗೆ ನನ್ನ ಒಂಟಿ ಅಮೃತನೇ ಬೇಕೇನ್ಲ ನಿನಗೆ? ಅಯ್ಯೋ ಅಮೃತ, ನನಗದೆಲ್ಲ ಗೊತ್ತಿಲ್ಲ. ಏಯ್, ನೀನು ಎಲ್ಲಿ ಓಡೋದ್ರು ನಾನೇನು ಬಿಡ್ತೀನಿ ಅಂತ ಅನ್ಕೊಬಿಟ್ಟೇನ್ಲ. ಹುಟ್ಲಿಲ್ಲ ಅನ್ನಿಸ್ತೀನಿ ನಿನಗಂತೂ ಮಗನೇ. ಅಯ್ಯಯ್ಯೋ ದೆವ್ವನ ನಟ್ಟಾಡಿಸ್ತಾ ಇತ್ತು. ಕಾಪಾಡ್ರಪ್ಪೋ. ಲೇ ಪದ್ದಿ, ಸೂಪರ್ ಆಗಿ ಬುದ್ಧಿ ಕಲಿಸ್ತೈತಲೇ. ಸೂಪರ್ ಆಗಿ ಬುದ್ಧಿ ಕಲಿಸ್ತೈತೆ. ನನಗಂತೂ ಕೇಳಕ್ಕೆ ಏನೇ ಖುಷಿ ಆಯ್ತಾಯ್ತು. ನನಗಂತೂ ಅಲ್ಲೋಡು ನೋಡಕ್ಕೆ ಅಂತ ಮಜವಾಗೈತೆ. ಲೇ ನಿಜವಾಗ್ಲೂ ಮಿತ್ರ ಇಷ್ಟೆಲ್ಲ ಸಹಾಯ ಮಾಡ್ತಿದ್ದೀನಿ, ನನಗೆ ಗೊತ್ತೇ ಇರಲಿಲ್ಲ ಪದ್ದಿ. ದೇವ್ರಣೆಗೂ ಅಷ್ಟೇ ಅಂತ ಹೇಳ್ಬಿಟ್ಟು ಏನಕ್ಕೆ ಅನ್ಕತಿಯ? ಈಗ ಸರಿಯಾಗಿ ಬುದ್ಧಿ ಕಲಿಸ್ತದೆ. ಅದಕ್ಕಿರೋ ಇಂಟೆಲಿಜೆಂಟ್ ತಲೆ ಯಾರಿಗೂ ಇಲ್ಲ ಗೊತ್ತೇ ನಿನಗೆ? ಭಾಳ ಇಂಟೆಲಿಜೆಂಟು. ನೀನು ಅಷ್ಟೇ ಅನ್ಕೋಬೇಡ. ನೀನು ಇನ್ನು ಏನೇನೇನೋ ಪ್ಲಾನ್ ಮಾಡ್ಕೊಡ್ತದೆ ನಿಂಗೆ. ಇನ್ನು ಹೋಯ್ತಾ ನಿನಗೆ ಅರ್ಥ ಆಯ್ತದೆ. ಬಾ. ಹೂನೆ ಪದ್ದಿ, ನೋಡಕ್ಕೆ ಒಂಥರ ಒಳಗೆ ಖುಷಿ ಆಯ್ತೈತೆ. ನೋಡಕ್ಕೆ ನನಗಂತೂ ಅದ್ಯೋ ಖುಷಿ ಆಯ್ತೈತೆ ಅಂತಂದ್ರೆ ಯಪ್ಪ ಒಂಥರ ಆನಂದವಾಯ್ತೈತಿ.
ಸರಿ ಸರಿ ನಡಿ ನೋಡನ್ ನಡಿ. ಬಾ ಬಾ ನಾವ್ ಹಿಂಗಾಸ್ ಹೋಗನ್ ಬಾ. ಏಯ್ ನೀನ್ ಎಲ್ಲೋಡಾದ್ರೂ ಬಿಡಲ್ಲ ಕಣ್ಲ ನಿನ್ನ ಸರಿಯಾಗಿ ನೀನು ಮಾಡ್ತೀನಿ. ಅಯ್ಯಯ್ಯೋ ಯಾರನ್ನ ಗಂಡಸ್ರು ಕಾಪಾಡ್ರಪ್ಪೋ ಕಾಪಾಡ್ರಿ ಯಾರನ್ನ ಗಂಡಸ್ರು. ಜಯಮ್ಮ 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 ದೆವ್ವ ಜಯಮ್ಮ ದೆವ್ವ. ಯಾಕಣ ಹೆಂಗ್ ಆಡ್ತಾ ಇದೀಯ ದೆವ್ವ ದೆವ್ವ ಅಂತ? ಏನ್ ದೆವ್ವ? ಅಯ್ಯೋ ಜಯಮ್ಮ ದೆವ್ವ 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 ಇಲ್ಲೋಡು ಜಯಮ್ಮ ದೆವ್ವ ನೋಡು ಹೆಂಗ್ ಕಾಣಿಸ್ತಾ ಇತ್ ನೋಡು. ಅಯ್ಯೋ ನಿಂಗೆಲ್ಲೋ ಭ್ರಮೆ ಅಂತ ಅನಿಸ್ತದೆ, ನನಗೆ ಯಾವ ದೆವ್ವನೂ ಕಾಣಿಸ್ತಿಲ್ವೇ. ಏನ್ ಬಾಬಾ? ಪತಿ ಪತಿ ದೆವ್ವ ದೆವ್ವನ ನಿಂದೆ ಬಿದ್ಬಿಟ್ಟೈತೆ ದೆವ್ವ. ಹೌದಾ? ಯಾವ ದೆವ್ವ ಹಿಂದೆ ಬಿದ್ದೈತೆ? ನನಗೆ ಯಾವ ದೆವ್ವನು ಕಾಣ್ತಾ ಇದೆ. ಇಲ್ಲಪ್ಪ, ನನಗೆ ಯಾವ ದೆವ್ವನು ಕಾಣ್ತಾನೂ ಇಲ್ಲ, ಏನೂ ಇಲ್ಲ. ಅಯ್ಯೋ ಪದ್ದಿ ಇಲ್ಲೋಡು ಬರೀ ತಲೆ ಬಿಲ್ಡೆ ಕಾಣಿಸ್ತಾ ಇತ್ತು ನೋಡು. ಇಲ್ಲೋಡು ಇದೆ 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 ದೆವ್ವ. ಲೋ ಕಮಂಗಿ, ನಾನು ಯಾರಿಗೂ ಕಣ್ಣಿಗೂ ಕಾಣಕ್ಕಿಲ್ಲ ಕಣ್ಲ, ನಿನ್ನ ಕಣ್ಣಿಗೆ ಮಾತ್ರ ಏನಿಯ ಕಾಣೋದು. ನೀನು ಇಲ್ಲಿಂದ ಎಷ್ಟೇ ದೂರ ಓಡೋದ್ರೂ ನೀನು ಇವತ್ತು ನನ್ನ ಜಾಗಕ್ಕೆ ಕರ್ಕೊಂಡು ಹೋಗ್ಲಿಲ್ಲ ಅಂತಂದರೆ ಕೇಳು, ನನ್ನ ಹುಡುಗಿ ನನ್ನ ಹೆಂಡ್ತಿ ಅಮೃತನ ಹಿಂದೆ ನೀನು ಓಡಾಡ್ತಿದೀಯ ನೀನು ಅಂತಂದರೆ ನನ್ನ ಮಗನೇ ನಿನ್ನನ್ನು ಸುಮ್ಮನೆ ಬಿಟ್ಬಿಡ್ತೀನಿಲ್ಲ ನಾನು. ನನ್ನ ಅಮೃತ ನನಗೆ ಮೋಸ ಮಾಡೋಳೆ, ನಿನಗೂ ಮೋಸ ಮಾಡಬೇಕು ಅಂತ ನೀನು ಹೊಂಟವಳೆ. ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಅವಳನ್ನ ಕೊಟ್ಕೊಳಕ್ಕೆ ಅಂತೇಳ್ಬಿಟ್ಟು ಹೊಂಟಿದೀಯಾ. ನನ್ನ ಕತೆ ಮುಗಿಸೋಳೆ, ನಿನ್ನ ಕತೆನೂ ಮುಗಿಸ್ತಾಳೆ. ಆದರೂ ಹೋಯ್ತಿದೆಯಲ್ಲ ಬಿಡು, ಅವಳು ಮುಗಿಸೋಕ್ಕಿಂತ ಮುಂಚೆ ನಾನೇ ಮುಗಿಸ್ತೀನಿ. ಏನೋ ನಮ್ಮ ಅಮೃತನ ಅವಳು ಗಂಡ ಬದುಕಿ ಅವನೇ ಸತ್ತಿಲ್ಲ, ನೀನು ಯಾರು ಅಂತ ನನಗೆ ಗೊತ್ತಾಯ್ತಿಲ್ಲ. ದೇವ ನನ್ನ ಬಿಟ್ಬಿಡು ಪ್ಲೀಸ್, ನನ್ನ ಬಿಟ್ಬಿಡು. ನಾನು ಅಮೃತನ ಕೇಳ್ತೀನಿ, ಬಿಟ್ಬಿಡು ನನ್ನ. ಮಿತ್ರ, ಅಯ್ಯೋ ಸೂಪರ್ 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 ನೀನಂತನ್ವೆ. ನನಗೆ ಮೊದ್ಲಿಂದ ನಿನಗೆ ಇಂಥ ಚಾನ್ಸ್ ಸಿಕ್ಕಿದ್ರೆ ನಾನು ಮೊದ್ಲಿಂದನೂ ನೋಡ್ತಾ ಇದ್ದೆ. ಇನ್ನೂ ನೋಡ್ತಾ ಇರು, ಮಾಡ್ತೀನಿ ನನ್ನ ಮಗುಂಗೆ. ಲೇ ಪದ್ದಿ, ವಿಸಲ್ ಹಾಕಕ್ ಬರಂಗಿದ್ರೆ ಹಾಕಿ ಬಿಡ್ತಿದ್ದೆ ನಾನಂತನ್ವೆ. ಸೂಪರ್ ಪರ್ಫಾರ್ಮೆನ್ಸು. ನನಗೆ ಅಂಡಂಗೆ ಹಿಂಗೆ ಹೆದ್ರಿಸಿ ಚೆನ್ನಾಗಿ ನಾಲ್ಕು ಇಕ್ಬಿಟ್ರೆ ಎಂತ ಸಂದಕ್ಕಿರ್ತದೆ. ಮುಚ್ಚು ಬಾಯ್ನ, ಫಸ್ಟ್ ಏನಾಯ್ತು ನೋಡನ್ ಬಾ. ಯವ್ವಾ ಬಿಟ್ಬಿಡು ನನ್ನ, ಬಿಟ್ಬಿಡು. ನೀನು ಯಾರು ಅಂತ ಹೇಳು. ನೋಡ್ಲಾಕಿತ್ತೋದು ನನ್ನ ಮಗನೇ, ನಾನು ಅಮೃತನ್ನ ಗಂಡ ಅವಳು ನನ್ನನ್ನು ಸಾಯಿಸಾಕ್ಬಿಟ್ಲು, ಅದಕ್ಕೆ ತೆವ್ವಾಗೋಗ್ಬಿಟ್ಟಿದ್ದೀನಿ. ಅಯ್ಯೋ ಅಮೃತ ಯಾವ ಹುಡುಗನ ಜೊತೆನೂ ಸಂದಾಕಿರಬಾರ್ದು ಅಂತ ಹೇಳ್ಬಿಟ್ಟು ನಾನು ಬಂದಿರೋ ಗಂಡುಗಳ್ನೆಲ್ಲ ತಪ್ಪಿಸಿ ಕಷ್ಟಪಟ್ಟು ತಪ್ಪಿಸ್ತಾ ಇದ್ದೀನಿ. ನೀನು ಅದ್ರಾಗೆ ಮಿಕ್ಕಾನೇನಿಯ ನನ್ನ ಮಗನೇ, ನೀನು ಸರಿಯಾಗೇನಿಯ ಇದೆಯಾ ನೀನುವೆ ನೋಡೋ. ಈಗಲೇ ಹೇಳ್ತಾ ಇದ್ದೀನಿ, ಅವಳು ತಂಟೆಗೆ ಹೋದರೆ ಅವಳು ನಿನ್ನೂ ಮುಗಿಸ್ಬಿಡ್ತಾಳೆ. ಅಷ್ಟೇ ಅಲ್ಲ, ನಾನು ನಿನ್ನ ಬಿಡಲ್ಲ, ಇಟ್ಟಾಡಿಸ್ಬಿಟ್ಟು ಹೊಟ್ಟಾಡಿಸ್ಬಿಡ್ತೀನಿ. ನಾನು ನಿನ್ನಂತೂ ಸುಮ್ಕಿ ಅಂತೂ ಬಿಡೋಕ್ಕಿಲ್ಲ. ಅಯ್ಯೋ ಪ್ಲೀಸ್ ಅವಳು ಅಂತೇಳು ಅಂತ ಗೊತ್ತಿರಲಿಲ್ಲ. ನಾನು ಅವಳನ್ನ ನೆಮ್ಕೊಬಿಟ್ಟಿದ್ದೆ. ನಾನಂತೂ ಏನೋ ಬಿಡು ಒಳ್ಳೆಳು ಅಂತ ನಂಗೆ ನೆಮ್ಕೊಬಿಟ್ಟಿದ್ದೆ. ಹೀಗೆಲ್ಲ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಕಣಪ್ಪ. ದೇವ ನನ್ನ ಏನೂ ಮಾಡಬೇಡ, ಇನ್ನು ಅವಳು ತಂಟೆಗೆ ನಾನು ಹೋಗೋದು ಇಲ್ಲ, ಅವಳು ಸವಾಸ ನನಗೆ ಬೇಕಾಗೂ ಇಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು. ಇನ್ನೊಂದು ಕಿತ್ತ ಅವಳು ಸವಾಸಕ್ಕೆ ಹೋದ್ರೆ ಕೇಳು, ನಾನು ಅವಳು ಸವಾಸಕ್ಕಂತೂ ನಾನು ಹೋಗೋದೇನೇ ಇಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು, ನಿನ್ನ ಕೈ ಮುಗಿತೀನಿ, ನಿನ್ನ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ. ಅವಳ ಹತ್ರಕ್ಕೆ ಬಂದರೂ ಸೇರ್ಸೋಕ್ಕಿಲ್ಲ ಅಂತ ಮನೆಯಾಳಿನ ಯಾರು ಸೇರಿಸ್ತಾರೆ ಹೇಳು? ಸೇರಿಸ್ದ ನಿನ್ನ ಕತೆ ಅವಳು ಮುಗಿಸ್ತಾಳೆ, ಇಲ್ಲ ನಾನು ಮುಗಿಸ್ತೀನಿ. ಉಸ್ಸಾರು, ನಾನು ಅಷ್ಟು ಸುಲಭವಾಗಿ ಯಾವನ್ನೂ ಕ್ಷಮಿಸಿ ಬಿಟ್ಟಿರೋ ಹಿಸ್ಟ್ರಿನೇ ಇಲ್ಲ. ನಿನ್ನನ್ನೇ ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ, ಅದಕ್ಕೆ ಬಿಡ್ತಾ ಇವ್ನಿ. ನೋಡೋ, ಏನಾರ ಮಾಡ್ಕ, ಅವಳಿಂದ ಮಾತ್ರ ಹೋಗ್ಬೇಡ. ಅವಳು ಸ್ಕೆಚ್ ಹಾಕಿ ದುಡ್ಗೋಸ್ಕರ ಏನೇನೋ ಮಾಡ್ತಾಳವಳು. ಅಂಥ ಮುಳ್ಳಿ ಅವಳಂತೂ ಬರೀ ಸ್ಕೆಚ್ ಹಾಕೋದು, ಏನಾರ ಮಾಡೋದು, ಅದೇ ಕೆಲಸ ಅವಳಿಗಂತೂ. ನೋಡು, ಹೇಳ್ದಷ್ಟು ಮಾಡು ಅಷ್ಟೇ ನೀಯ. ಅವಳ ಹತ್ರಕ್ಕೆ ಬಂದರೂ ಸೇರಿಸ್ದೋ ಕೆಟ್ಟೆ ನೀನು ನನ್ನಂಗೆ ಆಗೋಗ್ಬಿಡ್ತೀಯ. ಉಸ್ಸಾರು ಹೋಗಿ ಎಂಡ್ರ ಜೊತೆ ಬಾಳ್ಕೊಂಡು ಬದುಕೊಂಡಿರು. ಅವಳು ಸರಿಯಿಲ್ಲ, ನೀನು ಸರಿಯಿಲ್ಲ, ನಿನ್ನ ಎಂಡ್ರು ಸರಿಯಿಲ್ಲ, ನೀನು ಸರಿಯಿಲ್ಲ. ಆದ್ರೂ ಬದುಕಿದ್ದೀರಲ್ಲ ಇಬ್ರು ಬಾಳ್ವೆ ಮಾಡ್ಕೊಂಡು ಹೋಗ್ರಿ ಸುಮ್ಕೆನೇನೆ. ಯಪ್ಪ ದೊಡ್ಡ ನಮಸ್ಕಾರ ಕಣಪ್ಪ, ದೊಡ್ಡ ನಮಸ್ಕಾರ. ಈ ಹೆಂಗಸ್ರು ಸವಾಸಕ್ಕೆ ದೊಡ್ಡ ನಮಸ್ಕಾರ. ಎಲ್ಲ ನ್ಯೂಸಾಗೂ ಟಿವಿನಾಗೂ ನೋಡ್ತಾ ಇವನಿ, ಆದರೆ ಇವತ್ತು ಕೊಂಡಾರೆ ಏನು ನೋಡ್ಬಿಟ್ಟೆ ಎಂತೆಂಥ ಮನೆಯಾಳಿಗಳು ಇರ್ತಾರೆ ಅಂತ ಹೇಳ್ಬಿಟ್ಟು ದೊಡ್ಡ ನಮಸ್ಕಾರ. ಈ ಹೆಣ್ಣೈಕ್ಳಿಗಂತೂ ಯಪ್ಪ, ಈ ಹೆಣ್ಣೈಕ್ಳು ಸವಾಸನೇ ನೀಯ ಬೇಡ ನನಗಂತೂ ದೊಡ್ಡ ನಮಸ್ಕಾರ ಬಿಡು. ಈಗಲೇ ನೀನು ನಮಸ್ಕಾರ ಆಗ್ತೀನಿ. ನನ್ನ ಬಿಟ್ಬಿಡು ದೇವ, ನನ್ನ ಪಾಡು ನಾನು ಹೊಂಟೋಯ್ತೀನಿ. ಇನ್ನು ಯಾವ ಹೆಣ್ಣೈಕ್ಳು ಸವಾಸನೂ ಮಾಡಲ್ಲ ನಾನು. ಎದ್ದೋಗು, ಇನ್ನು ಮುಂದೆ ಆದ್ರೂ ಗಂಡಸ್ತರ ಬಾಳದ್ ಕಲ್ತ್ಕ. ಎದಕ್ಕೆ ಸುಮ್ಕಿನೇನಿಯ ನಾಲಯಕ್ಕಂತರ ಎಂಟು ಜೊತೆ ಹೋದ್ರೂ ಒಂದೇ ಬಾಳೆ ನೆನೆಯ. ಏನು ಪ್ಯಾಸಲ್ಲಾಗಿ ಏನು ಬಾಳು ಸಿಗಲ್ಲ ನಿನಗೆ, ಎಲ್ಲೋದ್ರೂ ಒಂದೇ ಬಾಳು. ಎದ್ ನೋಡಿ ಸುಮ್ಕೆನೇನೆ. ಶಿವಪ್ಪ ಕಾಯೋ ತಂದೆ, ಮೂರು ಲೋಕ ಸ್ವಾಮಿ ದೇವ, ದೇವದ ಕಾಟ ತಾಳಲಾರೆ, ಕಾಪಾಡಯ್ಯ ಶಿವನೇ ಕಾಪಾಡಯ್ಯ. ಪದ್ದು ಡಾರ್ಲಿಂಗ್, ಹೆಂಗೆ
ಸೂಪರ್ ಸೂಪರ್ ಐಡಿಯಾ ಮಾಡ್ಬಿಟ್ಟೆ ನೀನಂತೂ. ಈ ಕಡೆ ಎದುರಿಸ್ದಂಗೂ ಆಯ್ತು, ಈ ಕಡೆ ನನ್ನ ಮಗಂಗೆ ಸರಿಯಾಗಿ ಬುದ್ಧಿ ಕಲಿಸ್ದಂಗೂ ಆಯ್ತು. ಮಿತ್ರ ನಿನ್ನ ತಲೆ ಬಿಡು, ಭಾಳ ಇಂಟೆಲಿಜೆಂಟ್ ನೀನಂತೂ. ಏ ಬುಡಮ್ಮ, ನಿನ್ನಷ್ಟು ಇಂಟೆಲಿಜೆಂಟ್ ಏನಿಲ್ಲ. ಪಾಪ ಚಿಕನ್ನು ಮಟನ್ನು ಹಾಕದಲ್ಲ ಅಂತೇಳ್ಬಿಟ್ಟು ಇಷ್ಟೆಲ್ಲ ಮಾಡಿದೆ. ಹ್ಞೂ ಸರಿ ಸರಿ ಆಯ್ತು. ನನಗೂ ಇನ್ನೂ ಬೇಜಾನ್ ಕ್ಯಾಮ್ಯವೇ. ಏನು ಜಯಮ್ಮ, ನನ್ನ ಕೆಲಸ ನೋಡಬೇಕು ಅಂತಿದ್ದೆ, ನೋಡ್ದೆ ಸಾಕ ನನ್ನ ಕೆಲಸ ಇಲ್ಲ, ಇನ್ನೂ ನೋಡ್ಬೇಕೇನು ನನ್ನ ಕೆಲಸ. ಇನ್ನು ಮ್ಯಾಲೆ ಫ್ರೆಂಡ್ಸ್ ಅಲ್ವಾ, ಎಲ್ರೂ ಜೊತೆಗೆ ಇತ್ತೀವಿ ಬಿಡ್ರಿ, ಸರಿನಾ? ಮಿತ್ರ ಥ್ಯಾಂಕ್ಸ್. ನನಗೂ ಹಂಗೆ ಸಹಾಯ ಮಾಡು, ನಾನು ಕೇಳ್ತೀನಿ ಯಾವಾಗನ ಬೇಕಾದಾಗ. ಸರಿ ಆಯ್ತು, ಮಾಡೋಣ. ಸರಿ ಮಿತ್ರ, ಹೋಯ್ತೀನಿ ಅಂತಲ್ಲ, ಬಾಯ್. ಹಾಂ ಟಾಟಾ, ಬಾಯ್. ಹೆಂಗೆ ಕೊಟ್ಟು ಮಾತು ಉಳಿಸ್ಕೊಳ್ಳೋದು ಅಂದ್ರೆ ಹಿಂಗೆ ನಿನಗೆ. ಇವಾಗ ನೋಡು, ಆ ಅಮ್ಮಂಗೆ ಪ್ರೇಮಿ ಅವ್ರ ಅಮ್ಮಂಗೆ ಫೋನ್ ಹಾಕ್ಬಿಟ್ಟು ಹೇಳ್ತೀನಿ ನೋಡು. ಹಲೋ ಆಂಟಿ, ತಲೆ ಕೆಡಿಸ್ಕೋಬೇಡ್ರಿ, ಇನ್ನಿ ಮೊಳಿ ಎಲ್ಲೂ ಹೋಗೋದಿಲ್ಲ, ನಿಮ್ಮ ತಾಗ ಏನೇ ಬಂದಿತ್ತಾನೆ. ಏನು ನಾನೇನು ಮಾಡಲಿಲ್ಲ, ಏನೋ ಮಾಡಿದ್ದೀನಿ ಪಿಲಾನು. ನಿಮ್ಗೆ ಅದೆಲ್ಲ ಯಾಕೆ? ನಿಮ್ಮ ಮೊಳಿ ಮಯ್ಯ ನಿಮ್ಮ ಜೊತೆ ಇರ್ಬೇಕು, ನಿಮ್ಗೆ ಅಷ್ಟೇ ತಾನೆ. ನಿಮ್ಮ ಮೊಳಿ ಮಯ್ಯ ನಿಮ್ಮ ಜೊತೆ ನಿನಗೆ ಇತ್ತಾನೆ, ನೀವು ತಲೆ ಕೆಡಿಸ್ಕೋಬೇಡಿ. ಸರಿ ಆಯಿತು. ಗೊತ್ತಾನೆ ನೋಡ್ರಿ, ಬಂದು ಇನ್ಮೇಲೆ ಜೊತೆಗಿರೋಣ ಅಂತ ಹೇಳ್ತಾನೆ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ, ನಮ್ಗೆ ಇನ್ನೂ ಬೇಜಾನ್ ಕೆಲಸ ಐತೆ, ಮಾಡೋದ್ಲಾ? ಹಾಂ ಸರಿ ಆಯ್ತು. ಥ್ಯಾಂಕ್ಸ್ ಎಲ್ಲ ಏನು ಬೇಡ ಬಿಡಿ. ಬಾ ಸದ್ಯ ಕೊಟ್ಟು ಮಾತು ಉಳಿಸ್ಕೊಂಡೆ. ನಮ್ಮ ಅತ್ತೆ ವಿಷಯ ಗೊತ್ತಾಯಿದ್ರೆ, ನಮ್ಮ ಅತ್ತೆ ಅದು ಎಷ್ಟು ಕೊರಗಳು. ನಮ್ಮ ಅತ್ತೆ ಈಗಲೇ ದಿನ ಕೊರಗ್ತಾನೇ ಇತ್ತಾಳೆ, ಕೊರಗಿ ಹಂಗೆ ಇನ್ನೂ ಕೊರಗೋದು. ನಂಗೆ ನಮ್ಮ ಅತ್ತೆ ಕೊರಗೋದು ಇಷ್ಟ ಇಲ್ಲ, ಸಂದಕ್ಕಿರ್ಬೇಕಿಲ್ಲ ಜಯಮ್ಮ. ಸರಿ ಬಾ ಹೋಗೋಣ. ನಡಿ